Hello guys, namaskara, welcome back to my channel Shri P Vlogs. ನಂದು ಟೈಟಲ್ ಚೇಂಜ್ ಆಗಿದೆ ಗೈಸ್, ಶ್ರೀ ವ್ಲಾಗ್ಸ್ ಇಂದ ಶ್ರೀ ಪಿ ವ್ಲಾಗ್ಸ್ ಆಗಿದೆ. ಯಾಕಂದ್ರೆ ಅದು ಸರ್ಚ್ ಮಾಡಿದ್ರೆ ಬರ್ತಾ ಇರ್ಲಿಲ್ಲ. ಸೊ ಶ್ರೀ ಪಿ ವ್ಲಾಗ್ಸ್ ಅಂದ್ರೆ ಶ್ರೀ ಪೂರ್ಣ ವ್ಲಾಗ್ಸ್ ಅಂತಾನೂ ಆಗುತ್ತೆ, ಜೊತೆಗೆ ಶ್ರೀ ಪೂರ್ಣ ಅಂಡ್ ಪೀಪಲ್ಸ್ ವ್ಲಾಗ್ ಅಂತಾನೂ ಆಗುತ್ತೆ. ನನ್ನ ಜೊತೆ ಇರೋ ಜನರದ್ದು ಕೂಡ ವ್ಲಾಗ್ಸ್ ಅಂತಾನು ಆಗುತ್ತೆ. ಇವತ್ತಿನ ವ್ಲಾಗ್ ಬಂದು ತುಂಬಾ ಜನ ರಿಕ್ವೆಸ್ಟ್ ಮಾಡಿದಂತಹ ವ್ಲಾಗ್, ಮೋಸ್ಟ್ ಪಾಪ್ಯುಲರ್ ವ್ಲಾಗ್ ಇನ್ ಮೈ ಚಾನಲ್. ಎಷ್ಟು ಜನ ರಿಕ್ವೆಸ್ಟ್ ಮಾಡಿದ್ದಾರೆ ಈ ವ್ಲಾಗ್ಗೆ ಲಾಸ್ಟ್ ವಿಡಿಯೋದಲ್ಲಿ. ಅಂದ್ರೆ ಸೊ ಆನ್ ಯೋರ್ ಡಿಮ್ಯಾಂಡ್ ತುಂಬಾ ವೇಟ್ ಮಾಡಿಸಿ ಈ ವ್ಲಾಗ್ ನ ಮಾಡ್ತಾ ಇದ್ದೀನಿ. ತುಂಬಾ ಕಷ್ಟ ಆಯ್ತು ಇವ್ರನ್ನ ಎಳ್ಕೊಂಬಂದು ನಿಲ್ಸಕ್ ಇಲ್ಲಿ. ಸೊ ವಿತೌಟ್ ಫರ್ದರ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವತ್ತಿನ ವ್ಲಾಗ್ ಏನಂದ್ರೆ ಗಗನ ಅಂಡ್ ಪಚ್ಚು ಬಂದ್ರು, ಕರೆದ ತಕ್ಷಣ ಓಡ್ ಬರ್ಬೇಕು. ಏನ್ ಮಾಡ್ತಿದ್ದೀರಾ? ಬರ್ರ 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 ಬರ್ರ. Hi guys. The most popular faces in my channel. ಇವತ್ತು ಇವ್ರ ಮುಖ ತುಂಬಾ ಸ್ಯಾಡ್ ಆಗಿದೆ. ರೀಸನ್ ಏನಂದ್ರೆ ಹಂಗ ಆಯ್ತಿರ ನಿನಗೆ ಇವತ್ತಿನ ಬ್ಲಾಗ್ ಏನಂದ್ರೆ ದೇ ಬೋತ್ ಗೋನಾ ಸೇ ಎಸ್ ಟು ಮೀ ಫಾರ್ 24 hours. ಓಕೆ ಗೈಸ್, ನಾನು ಹೇಳಿರುವಂತ ಚಾಲೆಂಜಸ್ ನನಗೆ ಎಸ್ ಹೇಳ್ಬೇಕು. ನಾನು ಏನೇ ಹೇಳಿದ್ರು ಅವ್ರು ಎಸ್ ಹೇಳ್ಬೇಕು ಅಷ್ಟೇ. ಓಕೆನಾ? ಇವಾಗೆ ಡೀಲ್ ಮಾಡ್ಕೊಳ್ಳೋಣ. ನೀವೇನಾದ್ರೂ ಸೋತ್ರೆ ನೀವಿಬ್ರು ಸೇರಿ ನನ್ಗೆ ಏನಾದ್ರು ಕೊಡ್ಬೇಕು. ಇಬ್ರು ವಿನ್ ಆದ್ರೆ ನಾನು ನಿಮ್ಗೆ ಏನಾದ್ರು ಗಿಫ್ಟ್ ಕೊಡ್ತೀನಿ. ಓಕೆನಾ? ಯೋಚನೆ ಮಾಡ್ಬೇಕು. ಹಾ, ಓಕೆನಾ? ಡನ್ನಾ? ಸ್ಟಾರ್ಟ್ ಮಾಡೋಣ ಚಾಲೆಂಜು. ಓಕೆ, ಫಸ್ಟ್ ಟಾಸ್ಕ್ ಏನಂದ್ರೆ ನಾವ್ ಆಚೆ ಹೋಗ್ತದೆ. ಫಸ್ಟ್ ಆಧಾರ್ ಕಾರ್ಡ್ ಕೊಟ್ಬಿಡು. ಆಧಾರ್ ಕಾರ್ಡ್ ಕೊಡು. ನಿಂದು ಆಧಾರ್ ಕಾರ್ಡ್ ಕೊಡು. ಸರಿ, ಏನಂದ್ರೆ ಕರ್ನಾಟಕದಲ್ಲಿ ಆಧಾರ್ ಕಾರ್ಡ್ ಇದ್ರೆ ಫ್ರೀ ಬಸ್ ಗೈಸ್. ನಾವ್ ಯಾಕೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಬೇಕು? ನಂದು ಇವಳ್ದು ನೀನ್ ಮುಸುಡಿಯಲ್ಲಿ. ಹಾ, ಓಕೆ, ಈ ಸೈಡ್ ಬಾ. ಡವ್ ಮಾಡ್ಕೊ ಮುಖ ಹೊಡಿತೀನಿ ಗೈಸ್. ಎಲ್ಲಾರು ನಾರ್ಮಲ್ ಆಗಿದ್ದಾರೆ. ನನ್ಗೆ ಆಧಾರ್ ಕಾರ್ಡ್ ಸಿಕ್ಕಿದೆ. ಫಸ್ಟ್ ಟಾಸ್ಕ್ ಏನಂದ್ರೆ ನಾವ್ ಆಚೆ ಹೋಗ್ತಾ ಇದೀವಿ. ಈ ತರ ಡವ್ ಮಾಡಿದ್ರೆ ನಿಂಗೆ ಎಕ್ಸ್ಟ್ರಾ. ಫಸ್ಟ್ ಟಾಸ್ಕ್ ಏನಂದ್ರೆ ನಾವು ಆಚೆ ಹೋಗ್ತಾ ಇದೀವಿ. ಆಚೆನೆ ಟಾಸ್ಕ್ ಕೊಡ, ನಂಗೆ ರೂಮಲ್ಲೆಲ್ಲ ಮಾಡಕ್ ಇಷ್ಟ ಇಲ್ಲ. ಸೊ ಫಸ್ಟ್ ಏನಂದ್ರೆ ನಾವು ಆಚೆ ಹೋಗ್ತಾ ಇದೀವಿ. ಸೊ ನಾನು ಹೇಳಿರೋ ಔಟ್ಫಿಟ್ ಹಾಕೋಬೇಕು. ಇದೇ ಔಟ್ಫಿಟ್. ಸೊತ್ತಾಗಿ ಒಂದ್ ನಿಮಿಷ. ಇವಳಿಗೆ ನಾನು ಹೇಳಿದೀನಿ ಗೈಸ್, ರೆಡಿ ಆಗಿ ಬರ್ಬೇಡ ಅಂತ. ಅರ್ಧ ಅವರ್ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಂಡ್ ಬಂದಿದ್ದಾಳೆ. ಇವಾಗ ನಾನು ಬಿಡ್ತೀನ ಹಿಂಗೆ? ನೋ ವೇ. ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ನೀವಿಬ್ರು ನೈಟ್ ಡ್ರೆಸ್ ಹಾಕೊಂಡು ಆಚೆ ಬರ್ಬೇಕು. ಓಕೆ, ನೆಗಡಿ ಅಂತ ಸ್ವೆಟರ್ ಹಾಕೊಳಕ್ ಬಿಟ್ಟಿದೀನಿ. ಅಲ್ಲಿ ಬಿಚ್ಚಿಸ್ತೀನಿ. ಅದು ಇಂಡೋರ್ ಪ್ಲೇಸ್ ಆಗಿರೋದ್ರಿಂದ ಅಲ್ಲಿ ಬಿಚ್ಚಿಸಬಹುದು. ಇಲ್ಲಿಂದ ಅಷ್ಟೇ ಅಲ್ಲಿ ಬಿಚ್ಚಿಸ್ತೀನಿ. ಇದೇ ಔಟ್ಫಿಟ್ ಇರ್ಲಿಲ್ಲ ನಿಂಗೆ? ಯಾವ್ದು ಹಾಕೊಂಡ್ಯತೆ? ನಾನು ಹಿಂಗ ಆಪ್ಷನ್ ಈ ಟಿ ಶರ್ಟ್ ಹಾಕೊಬೇಕು, ಇಲ್ಲಾಂದ್ರೆ ಇವಾಗಿರೋ ಔಟ್ಫಿಟ್ ಹಾಕೊಬೇಕು. ಯಾವ್ದು? ಎರಡರಲ್ಲಿ ಒಂದು. ಬೇಗ ಹೇಳು. ಬೇರೆ ತೋರಿಸ್ತೀನಿ ನಾನು. ಇಲ್ಲ, ಇದು ಅಥವಾ ಅದು ಯಾವ್ದು? ಇದೆಲ್ಲಿನಾ? ಇದು ಚೆನ್ನಾಗೇ ಇದೆ. ಓಹ್, ಇವಳು ಸಣ್ಣ ಇರೋದಕ್ಕೆ ಇವಳು ಏನ್ ಹಾಕೊಂಡ್ರು ಚೆನ್ನಾಗಿರ್ತಾಳ. ಲವ್ ಮಾಡ್ತೀಯ? ನಿಂದೇನಲ್ಲಿ ನಿಂತಿರೋದು ಇವಳು ಚೇಂಜ್ ಮಾಡ್ತಾಳೆ ನೈಟ್ ಡ್ರೆಸ್ಗೆ. ನಿನ್ ಮೇಲೆ ಹೋಗೋ ಅವಶ್ಯಕತೆ ಇಲ್ಲ. ಈಗ ನಂದೇ ಹಾಕೋ. ಹೋಗ್ ಬೇಗ. ಆಯ್ತು, ನೈಟ್ ಡ್ರೆಸ್. ಇವರಿಬ್ರು ನೈಟ್ ಡ್ರೆಸ್ ಹಾಕೊಂಡು ಇವಾಗ ನನ್ನ ಜೊತೆ ಆಚೆ ಬರ್ಬೇಕು. ಫಸ್ಟ್ ಟಾಸ್ಕ್ ಎಸ್ಸಾ? ಫಸ್ಟ್ ಟಾಸ್ಕ್ ಬಂದ್ಬಿಟ್ಟು ನೈಟ್ ಡ್ರೆಸ್ ಎಲ್ಲ ಅವ್ರು ಆಚೆ ಬರ್ಬೇಕು. ರೂಮಲ್ಲಿ ಹೆಂಗಿರ್ತಾರೋ ಅದೇ ಅವತಾರದಲ್ಲಿ ಆಚೆ ಬರ್ಬೇಕು ಅಷ್ಟೇ, ನಥಿಂಗ್ ಎಲ್ಸ್. ಫಸ್ಟ್ ಚಾಲೆಂಜ್. ಓಕೆನಾ? ಎಸ್ಸಾ? ಎಸ್ ಇಲ್ಲಿಗೆ ಬಂದ್ ಹೇಳು. ಎಸ್ ಗೈಸ್, ಸಖತ್ ಕಾಟ ಕೊಡ್ತಾಳ. ಒಂದ್ 20 ಹೊಡಿಯಲ್ಲ ಬಾರೆ. ಓಕೆ, ಅಲ್ಲಿಂದ ಒಂದು ಎಂಪೋಕ್ ಹಾಕೊಂಬರ್ರಿ. ಹೋಗು ಗೈಸ್, ನೋಡಿ ಗೈಸ್. ಫಸ್ಟ್ ಟಾಸ್ಕ್ ಗುಡ್. ನಾನು ಹೇಳಿದೆಲ್ಲ ಕರೆಕ್ಟ್ ಆಗಿ ಮಾಡಿದ್ರೆ ನಿಂಗೆ ಸ್ವಲ್ಪ ಕಡಿಮೆ ಕೊಡ್ತೀನಿ ಟಾಸ್ಕ್. ಜಾನು ಬರ್ತಾಳ. ಅವಳು ಕೈ ಕೊಟ್ಬಿಟ್ಲು ಗೈಸ್, ಬರ್ತೀನಿ ಅಂತಲ್ಲ ಅಷ್ಟೇ. ಅವಳು ಅದೇ ಔಟ್ಫಿಟ್ ಕರ್ಕೊಂಡು ಇವಾಗ ನಿನ್ ಔಟ್ಫಿಟ್ ತೋರ್ಸೆ. ನಿನ್ ಔಟ್ಫಿಟ್ ತೋರ್ಸು ನಿಮ್ಮಿಬ್ರದ್ದು. ಇವಾಗ ಇದ್ರೆಲ್ಲ ಆಚೆ ಹೋಗ್ತಾ ಇದೀವಿ. ಕಮ್ ಆನ್, ವಿ ವಿಲ್ ಗೋ, ಲೆಟ್ಸ್ ಗೋ. ನಿಮ್ಗೆ ಏನಾದ್ರು ಐಡಿಯಾ ಇದೆ ಎಲ್ಲಿ ಹೋಗ್ತೀನಿ ಅಂತ? ನಿಜ ಹೇಳ್ರ? ಆಧಾರ್ ಕಾರ್ಡ್ ತಗೊಂಡಿದೀನಿ ಅಂದ್ರೆ ಯಾವ್ದೋ ಮಾಲಿಕಾ ಜುಡಿಯೋ ನಿಮ್ಗೆ ಯಾವ್ದೋ ಮಾಲಿಕಾ ಇದು ಓರಿಯಲ್ ಅಪ್ರೋನ್ ಕರ್ಕೊಂಡು ಹೋಗ್ತೀಯಾ ಹೆಂಗೆ? ಕಮ್ ಗೈಸ್, ವಿಲ್ ಗೋ. ನಿಮ್ಗೆ ಆಲ್ರೆಡಿ ಅನ್ಸಿರುತ್ತೆ ಅಲ್ಲೇ. ತಗೊಳ್ರಿ, ಮೆಮೊರಿಗೆ ಇಟ್ಕೊಳ್ರಿ. ಮೆಮೊರಿ
ಇವಾಗ ಇವ್ರಿಗೆ ಈ ಔಟ್ಫಿಟ್ಟಲ್ಲಿ ಇವ್ರನ್ನ ನಾವು ಓರಿಯನ್ ಅಪ್ ಟೌನ್ ಮಾಲ್ಗೆ ಕರ್ಕೊಂಡು ಹೋಗ್ತಾ ಇದೀವಿ ಗೈಸ್. ಹೆಂಗ ಅನ್ಸ್ತಾ ಇದೆ ಇವಾಗ ಹೇಳೆ? ಆಲ್ ದ ಬೆಸ್ಟ್ ಫಾರ್ ಯುವರ್ ಚಾಲೆಂಜ್. ಗಿಫ್ಟ್ ಗೆದ್ದು ಬನ್ನಿ. ವೆಲ್ಕಮ್ ಗೈಸ್. ಹೆಂಗ ಅನ್ಸ್ತದೆ ನಿಮಗ್ ತೋರಿಸಿ ಈ ಕಡೆ ಹೆಂಗ ಅನ್ಸ್ತದೆ ಗೈಸ್? ಮಾಲ್ಗೆ ಬಂದಿದ್ದೀವಿ ಇವಾಗ. ಅವ್ರಿಗೆ ಫುಲ್ಲು ಟೆನ್ಷನ್ ಆಗ್ತಾ ಇದೆ. ತುಂಬ ಜನ ಕೂಡ ಇದ್ದಾರೆ ಇವಾಗ. ನಾವು ಫುಲ್ ಎಕ್ಸೈಟೆಡ್. ನಾವು ಬಸ್ಸಲ್ಲೆಲ್ಲ ಫುಲ್ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ ಏನೇನು ಮಾಡಿಸ್ಬೇಕಂತ. ಲೆಟ್ಸ್ ಗೋ. ಈ ಕಡೆ ನೋಡಿ ಸೆಕೆಂಡ್ ಚಾಲೆಂಜ್ ಬಂದು, ಫಸ್ಟ್ ಚಾಲೆಂಜ್ ಮಾಡಿದ್ದೀರಾ, ನೈಟ್ ಡ್ರೆಸ್ಸಲ್ಲಿ ಬಂದಿದ್ದೀರಾ ಮಾಲ್ಗೆ, ಗುಡ್ ಥಿಂಗ್. ಸೆಕೆಂಡ್ ಚಾಲೆಂಜ್ ಬಂದು ಈ ಮಾಲಲ್ಲಿರೋರು ಯಾರಾದರೂ 3 to 4 ಮೆಂಬರ್ಸ್ ಹತ್ರ ಹೋಗಿ ಸೆಲ್ಫಿ ತೊಗೊಂಬರ್ಬೇಕು. ರ್ಯಾಂಡಮ್ ಪರ್ಸನ್ಸ್ ಹತ್ರ ಹೋಗ್ಬಿಟ್ಟು ಹಾಂ ತಗೊಂಡ್ಬರ್ಬೇಕಷ್ಟೇ. ಹೋಗಿ ನೀವು ವ್ಲಾಗ್ ಮಾಡ್ಕೊಂಡು ಹೋಗಿ, ನೀವು ವ್ಲಾಗ್ ಮಾಡಿ ಹೋಗ್ಬೇಕು. ಸೆಲ್ಫಿ ಹಿಡ್ಕೊಂಡು ಬರ, ಇಲ್ಲ ವ್ಲಾಗ್ ಹಾಯ್ ಮಾಡಿಸ್ಕೊಂಡು ಬರಬೇಕು. ಡೇರ್ ಮತ್ತೆ ಇನ್ನೊಂದು ಇದು ಡೇರು ಅದು ಇದು ಅಂತ ಏನು ಹೇಳ್ಬಾರ್ದು ಯಾರಿಗೂ. ಹಾಂ ಓಕೆ. ಸುಮ್ಮನೆ ಅಂತ ಹೇಳ್ಬೇಕು. ಯಾಕೆ? ಇವಾಗ ನೀವು ಹಿಂಗೆ ಮಾಡಿದ್ರೆ ನಿಮ್ಗೆ ಟೈಮ್ ಲಿಮಿಟ್ ಕೊಡ್ತೀನಿ. ಬೇಗ ಮಾಡಬೇಕು. ವಿಡಿಯೋಗೆ ಜಸ್ಟ್ ಹಾಯ್ ಹೇಳ್ತೀರಾ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಓ ಹೌದಾ, ಸಾರಿ. ಅಯ್ಯೋ ಇವ್ರ ಕೇಳಕ್ಕಾಗಲ್ಲ. ಇವ್ರಿಬ್ರು ಬಾಬಾ ಅವ್ರವಾಗಲೇ ನಮ್ಗೆ ಹಾಯ್. ಸೊ ಇವರಿಬ್ರು ನಮಗೆ ಫಸ್ಟ್ ಪಾಪ ಎಸ್ ಅಂದರು, ನಮ್ಮ ಜೊತೆ ಹಾಯ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇನ್ನಿಬ್ರು ಬೇಕು. ಮೆಕ್ಡೊನಾಲ್ಡ್ಸ್ಗೆ ಹೋಗ್ತಾವ್ರೆ, ನೋಡೋಣ. ಅಲ್ಲೇ 2 ಕಸ್ಟಮರ್ ಸಿಕ್ಕಿದ್ದಾರೆ ಗೈಸ್. ಓ ಗಾಡ್. ಜಾನು ಕ್ಲಾಪ್ಸ್ ಮಾಡು. ಒಂದು ಸೆಕೆಂಡ್ ಚಾಲೆಂಜ್ ಕೂಡ ಡನ್. ವೆರಿ ಗುಡ್. ನಿಂತ್ಕೊಳ್ಳಿ, ನೆಕ್ಸ್ಟ್ ಚಾಲೆಂಜ್ ಹೇಳ್ತೀವಿ. ಇಲ್ಲಿ ಯಾರಿಗಾದ್ರೂ 5 ರೂಪೀಸ್ ಕೊಟ್ಟು ಚಾಕ್ಲೇಟ್ ತಗೊಳ್ಳಿ ಅಂದ್ಬಿಟ್ಟು ಬರ್ಬೇಕು, ಓಡ್ ಬರ್ಬೇಕು. ಸರಿ, ನನ್ನ ಹತ್ರ ಇರೋ ಚಿಲ್ಲರೆ ಇಷ್ಟು ಕೊಟ್ಬಿಟ್ಟು ಚಾಕ್ಲೇಟ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಓಡ್ ಬರ್ಬೇಕು. ಎಸ್ಸಾ ನೋವಾ? ಎಸ್ಸಾ ನೋನಾ? ಇನ್ನ ಅಜೀಬಾಗಿರೋದು ಇದಾವೆ ಇಲ್ಲಿ. ನೋನಾ? ಇಷ್ಟು ಬೇಗ ಹೇಳು. ಅದ್ರ ಇಷ್ಟ ಐತೆ, ಹೋಗ್ ಬೇಗ. ಮಕ್ಕಳ ಕಾಯಲ್ಲೂ ಕೊಡ್ಬೋದು, ಓಕೆನಾ? ಯಾರ್ಗ ಮತ್ತೆ ಇನ್ನೊಂದೇನಂದ್ರೆ ಇಲ್ಲಿ ಡೇರ್ ಅಂತ ಹೇಳ್ಬೋದು. ಬೇಕಾದ್ರೆ ಡೇರ್ ಅಂತ ಹೇಳ್ಬಿಟ್ಟು ಚಾಕ್ಲೇಟ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಬರ್ಬೋದು. ಅವಳ ಅವತಾರ ನೋಡಿ ಗೈಸ್, ಅವ್ರ ಅವತಾರ. ಅವ್ರಿಗೆ ಅಮ್ಮ ನನ್ನ ಫೋನ್ ಬೇಡವಾ ಅವ್ರಿಗೆ? ಎಷ್ಟೊತ್ತು ಮಾತಾಡ್ತಾ ಇದಾರೆ ಗೈಸ್, ಅವಾಗಿಂದ ಮಾತಾಡ್ತಾ ಇದಾರೆ. ಬೇಗ ಕೊಟ್ಬಿಟ್ಟು ಬರಬೇಕು. ಓ ಏನೋ ಕೊಟ್ರು ಗೈಸ್ ಇವ್ರಿಗೆ. ವಾವ್, ನಾನು ಹೋಗಿದ್ದಿದ್ರ ನನಗೂ ಸಿಕ್ತಿತ್ತು ಗೈಸ್. ಛೇ, ಸರಿ ಏನು ಅಂತ ಹೇಳಿ. ಸ್ವೀಟ್ ಆಗಿದ್ರು.
ಅವ್ರ ಹೆಸರು ಪೂಜಾ ಅತ್ತೆ. ಆಮೇಲೆ ನಾವೇನೋ ಏನೋ ಅನ್ಕೋಬಿಡಿ ಅಂತ ಹೇಳ್ಬಿಟ್ಟು ಕೊಟ್ವಿ. ಆಮೇಲೆ ಅವರೇ ನಮಗೆ ಚಾಕ್ಲೇಟ್ ವಾಪಸ್ ಕೊಟ್ಟು ಕಳಿಸಿದ್ರು. ವೆರಿ ಗುಡ್. ಥರ್ಡ್ ಅಲ್ಲ, ಥರ್ಡ್ ಚಾಲೆಂಜ್. ಎಸ್. ನೆಕ್ಸ್ಟ್ ಚಾಲೆಂಜ್ ಏನಂದ್ರೆ ಜೋರಾಗಿ ಸಾಂಗ್ ಆಡ್ಬೇಕು. ಜೋರಾಗಿ ಸಾಂಗ್ ಆಡ್ಬಿಟ್ಟು ಕೇಳಿಸ್ಕೊಳ್ಳಿ. ಸಾಂಗ್ ಆಡ್ಬಿಟ್ಟು ನನ್ನ ವಾಯ್ಸ್ ಹೆಂಗಿದೆ ಅಂತ ಕೇಳಬೇಕು. ರ್ಯಾಂಡಮ್ ಪೀಪಲ್ ಅವ್ರ ಹತ್ರ, ಅವ್ರ ಯಾರ ಹತ್ರ ಹೋಗಿದ್ರೆ ಅವ್ರ ಹತ್ರ ಇಲ್ಲ, ಯಾರ ಹತ್ರ ಮಾಡಿದ್ರೆ ಅವ್ರ ಹತ್ರ ಇಲ್ಲ, ಅವ್ರಿಗೆ ಗೊತ್ತಾಗಿರುತ್ತೆ. ರ್ಯಾಂಡಮ್ ಪೀಪಲ್ ಹತ್ರ ಹೋಗ್ಬಿಟ್ಟು ನೋಡಿಲಿ, ನೀವೇ ಫೋನ್ ಎತ್ಕೊಂಡು ಹೋಗಿ ಸಾಂಗ್ ಆಡ್ಬಿಟ್ಟು ಹೆಂಗಿದೆ ನನ್ನ ವಾಯ್ಸ್ ಅಂತ ಕೇಳಬೇಕು. ಇಬ್ರು ಒಟ್ಟಿಗೆ ಆಡ್ಬೋದು. ನನಗೆ ಸ್ವಲ್ಪ ಆಕ್ವರ್ಡ್ ಅನಿಸ್ತದೆ. ಇದನ್ನ ಯಾರು ಸೀರಿಯಸ್ ಆಗಿ ತಗೊಂಬಿಡಿ, ಫನ್ ಆಗಿ ತಗೊಳ್ಳಿ. ಇಟ್ಸ್ ಚಾಲೆಂಜ್ ತರ ಮಾಡ್ತಾ ಇದ್ದೀವಿ. ಅಂಕಲ್, ನಾವೊಂದು ಸಾಂಗ್ ಹೇಳ್ತೀವಿ, ನೀವು ಹೆಂಗಿದೆ ಅಂತ ಹೇಳ್ತೀರಾ? ನಾವು ಸಾಂಗ್ ಆಡ್ತೀವಿ, ನೀವು ಹೇಗಿದೆ ಅಂತ ಹೇಳ್ತೀರಾ? ಅಂಕಲ್ ಫಸ್ಟ್ ಅದ್ರಲ್ಲಿ ಅಂಕಲೇ ಕವರ್ ಆಗ್ತದೆ. ಅಂಕಲ್ ಕವರ್ ಆಗ್ತಾರೆ ಮಾಡಬೇಕು. ತಂಗಿ ಬೇಡ. ಆಕಾಶದಲ್ಲಿ ನೀ ದೀಪವಾದೆ, ನಾನು ನಿನಗಾಗಿ ಕಾದೆ. ರೆಡಿ ಸ್ಟಾರ್ಟ್. ఆకాశದಲ್ಲಿ నీ దీప సార్ మీరు కామెడీ చేయకండి సార్, సీరియస్ గా మాట్లాడుతున్నారు. ರೆಡಿ ಮಾಡಿ. ಆಕಾಶದಲ್ಲಿ ನೀ ದೀಪವಾದೆ ಇರುಳ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಆಗಿ ನಾನು ನಿನಗಾಗಿ ಕಾದೆ, ಈ ಮೌನಕ್ಕೀಗ ಮಾಧುರ್ಯವಾದೆ. ಹೊರಟಾಗಿ ನಾನು ಖಾಲಿಯಾದೆ, ಸಿಹಿ ಕಹಿ ಏನಾದರೂ ಪ್ರತಿ ಕ್ಷಣ ಜೊತೆಯಾಗಿರು. ಥ್ಯಾಂಕ್ ಯು ಅಂಕಲ್. ಪಾಠ ಬಿಟ್ಟು ಅವರು ಬಟ್ಟೆ ಆಡಿ ತೆಗೆದು ಇಂకొక ಸಾರಿ ಪಾಠ ಗುಡ್ ಗೈಸ್, ಗುಡ್ ಜಾಬ್. ರಾಂಗ್ ರೇ ಬಂದ್ರಿ. ಸರಿ ಕೆಳಗಡೆ ಹೋಗ್ಬೇಕು, ಬನ್ನಿ ಕೆಳಗಡೆ ಹೋಗ್ಬೇಕು. ಆಯ್ತು ಗೈಸ್, ಒಂದು 20 ಸರಿ ನಗಾಡ್ಬೋದು. ಅವಳು ನಗೋದು ನಿಲ್ದಂಗೆ ನಾನು ನಗಿಸ್ತಾರೆ. ನಾನು ನೋಡ್ರೆ ಅವಾಗಿಂದ ಆಡ್ತಾರೆ ಇದ್ರು, ಹಾಫ್ ಅನ್ ಅವರ್ ಆಡಿದ್ದಾರೆ ಲಿಟ್ರಲಿ. ಓಕೆ, ಏನಿಲ್ಲ, ಇದಂತೂ ತುಂಬಾ ಸಿಂಪಲ್. ಇದೇ ಕುತ್ಕೊಂಡು ತಿನ್ಬೇಕು. ಕೆಳಗಡೆ ಕುತ್ಕೋ ಫಸ್ಟು, ಕಚ್ಚಾ ಮುಸ್ಲು ಹಾಕೊಂಡು ಕುತ್ಕೊಳ್ಳಿ. ಫುಲ್ ಕಂಪ್ಲೀಟ್ ಮಾಡಬೇಕು. ನೀನು ವೆಜಿಟೇಬಲ್ಸ್ ತಿನ್ಬೋದಲ್ಲ, ವೆಜಿಟೇಬಲ್ಸ್ ಇದೆ, ಅದು ವೆಜ್ ತಗೊಂಡ್ರೋದು ನಿನಗೆ ಅಂತ. ಕುತ್ಕೊಳ್ಳಿ. ಗುಡ್ ಅಲ್ಲ? ಯಾರು ಇಲ್ಲ, ಬೇಗ ಕುತ್ಕೊಂಡ್ರೆ ಯಾರು ಇರಲ್ಲ, ಆಮೇಲೆ ಎಲ್ಲರೂ ಬರ್ತಾರೆ. ಕುತ್ಕೊಳ್ಳಿ ಬೇಗ. ಎಷ್ಟು ಕ್ಲೀನಾಗಿ ಮಾಡೋರೆ, ಅಜೀಬೋಗಿರುತ್ತೆ. ಅದೇ ಚಾಲೆಂಜು. ಬೇಗ ಸರಿ 1 2 3 ಕೌಂಟ್ ಮಾಡ್ತೀನಿ ನಾನು. ಕುತ್ಕೊಂಡ್ಬಿಡ್ರಿ. 1 2 3. ಯಾರು ಆಚೆ ಹಾಕಲ್ಲ. ಕೆಳಗಡೆ ಕುತ್ಕೊಂಡು ತಿನ್ಬಾರ್ದು ಅಂತ ರೂಲ್ಸ್ ಇದೆಯಾ ಮಾಲ್ಸ್ ಅಲ್ಲಿ? ಇಟ್ಸ್ ಕಲ್ಚರ್. ಪರವಾಗಿಲ್ಲ, ಬೇಗ ಕುತ್ಕೊಂಡು ತಿನ್ಬಿಡ್ರಿ. ಯಾರು ಇಲ್ಲ ಅಷ್ಟು ಜನ ನೋಡಿ, ಯಾರು ಇಲ್ಲ. ಮತ್ತೆ ಎಲ್ಲರೂ ಬರ್ತಾರೆ. ಬೇಕಂತ ಅವ್ರು ಎಲ್ಲರೂ ಬಂದಾಗ ಹೇಳ್ತೀನಿ ಮತ್ತೆ. ಕುತ್ಕೋ, ಬೇಗ ಕುತ್ಕೊಂಡು ತಿನ್ರಿ. ಮುಟ್ಬೇಡ,
ಇವಾಗ ಬೇಗ. ಸೈಡ್ ಬಂದು ತಿಂತೀನಿ. ಆಯ್ತು ಗೈಸ್, ನಾವಿಲ್ಲಿ ನಿಂತ್ಕೊಂಡ್ಬಿಡೋಣ. ನನಗೆ ಅವ್ರಿಗೆ ಸಂಬಂಧನೇ ಇಲ್ಲ. ಅಲ್ಲೇ ಬೇಗ ಬೇಗ, ಅದಕ್ಕೆ ಮೇಲೆ ಕರ್ಕೊಂಡ್ ಬಂದಿದ್ದು. ಕಚ್ಚಾ ಮುಚ್ಚಲ ಹಾಕೊಂಡು ಕುತ್ಕೊ. ಏನ್ ಡೌ ಮಾಡ್ತೀಯ ಆದ್ರೆ. ನೋಡಿ ಗೈಸ್, ಅವಳಿಗೆ ಆಕ್ವರ್ಡ್ ಫೀಲ್ ಆಗ್ಬಿಟ್ಟು ದೂರ ಹೋಗ್ಬಿಟ್ಟಿದ್ದಾಳೆ. ಅಲ್ಲಿ ಇವ್ರು ನೋಡಿದ್ರೆ ಇನ್ನ ಥಿಂಕ್ ಮಾಡ್ತಾನೆ ಇದಾರೆ. ಬೇಗ ಜೈ ಶ್ರೀರಾಮ್ ಅಂದ್ಕೊಂಡು ಕುತ್ಕೊಳ್ಳಿ. ವೆರಿ ಗುಡ್. 2 ಪೀಸ್ ತಿಂದಿದ್ದಾರೆ ಗೈಸ್. ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಸಾಂಗ್ ದೋಸೆ ಇಡ್ಲಿ ಸಾಂಬಾರ್ ಚಟ್ನಿ. ಈ ರೀಲ್ಗೆ ಯಾರ ಹತ್ರ ಅದು ಹೋಗ್ಬಿಟ್ಟು ರೀಲ್ ಮಾಡಿಬಿಟ್ಟು ಬರಬೇಕು. 2 ಮೆಂಬರ್ಸ್ ಲೈಕ್ ಒಬ್ಬರೇ ಹತ್ರ ಮಾಡ್ತೀನಿ. ಯಾಕೆ ನಾನು ಹೇಳೋದು ಎಸ್ ಆರ್ ನೋ ಏನಂತ 2 ಮೆಂಬರ್ಸ್ ರೀಲ್ ಮಾಡ್ಬಿಟ್ಟು ಬರ್ಬೇಕಿದ್ದಿಲ್ಲ ಈ ಸಾಂಗ್. ಓಕೆನಾ? ಆಯ್ತು, ನೀವು ಯಾವಾಗಾದ್ರೂ ಮಾಡಬೇಕು. ಓಕೆನಾ? ಎಸ್ಸಾ? ಪಾಪ ದೋಸೆ ಇಡ್ಲಿ ಸಾಂಬಾರ್ ಚಟ್ನಿ ದೋಸೆ ಇಡ್ಲಿ ಸಾಂಬಾರ್ ಚಟ್ನಿ. ಮಾಡ್ತಿದ್ದಾರೆ. ವೆರಿ ಗುಡ್ ಜಾಬ್ ಮಾಡ್ತಿದಾರಲ್ವಾ? ಚೆನ್ನಾಗಿ ಮಾಡ್ತಿದ್ದಾರೆ. ಎಲ್ಲಾನು ಚೆನ್ನಾಗಿ ಮಾಡ್ತಿದ್ದಾರೆ. ಪ್ರೌಡ್ ಆಫ್ ದೆಮ್. ನಾವು ಸ್ವಲ್ಪ ರೆಸ್ಟ್ ಮಾಡೋಣ. ಬಾ ಗೈಸ್, ಕಂಗ್ರ್ಯಾಚುಲೇಷನ್. ಮೋಸ್ಟ್ ಆಫ್ ದ ಟಾಸ್ಕ್ ನ ಕಂಪ್ಲೀಟ್ ಮಾಡಿದೀರಾ. ಎಲ್ಲ ಟಾಸ್ಕ್ ಸುಮ್ಮನೆ ಕೂತಿರಲ್ಲ. ವೆರಿ ಗುಡ್. ಇವಾಗ ಪಚ್ಚು ಬರ್ಡೇ ಶಾಪಿಂಗ್ ಮಾಡ್ಬೇಕಂತೆ. ಒಂದ್ಸಲಿ ನೋಡ್ಕೊಂಬಾ, ನಿಂಗೆ ಫ್ರೀ ಶಾಪಿಂಗ್ ಮಾಡ್ಕೊಂಬಾ ಎಲ್ಲಾದ್ರೂ. ನಡೀರಿ, ನಾವು ಹೋಗೋಣ. ಬನ್ನಿ, ನಾವೇ ಶಾಪಿಂಗ್ ಮಾಡೋಣ. ಬೈ ದ ವೇ, ನಿಮ್ಮ ಔಟ್ಫಿಟ್ ಹೆಂಗಿದೆ ಅಂತ ಹೇಳೇ ಇಲ್ಲ. ಚಾಲೆಂಜ್ ಕಂಪ್ಲೀಟ್ ಮಾಡಿರೋ ಖುಷಿಗೆ ಇವಾಗ ನಾವು ಮೆಕ್ಡಾನಲ್ಡ್ಸ್, ಪಚ್ಚು ಆಸೆಯ ಮೇರೆಗೆ ಮೆಕ್ಡಾನಲ್ಡ್ಸ್ಗೆ ಬಂದಿದ್ದೀವಿ. ಖುಷಿ ಆಗ್ತೀನಿ ಪಚ್ಚು. ನಿನ್ನ ಬರ್ಡೇ ಗಿಫ್ಟ್. ಹ್ಞೂ, ಯಾಕೆ ಖುಷಿ ಆಗಿಲ್ವಾ? ಅವಳು ಫುಲ್ ಟಯರ್ಡ್ ಗೈಸ್. ಚಾಕ್ಲೇಟ್ ತಿಂತದಲ್ಲ. ನನಗೂ ಒಂದು ಪೀಸ್. One eternity later. ಗೈಸ್, ಇದು ಲಾಸ್ಟ್ ಸೆಕೆಂಡ್ ಚಾಲೆಂಜ್. ಎಲ್ಲರೂ ಲಾಸ್ಟ್ ಇನ್ಸ್ಟಾ ಸ್ಟೋರಿ. ಆ್ಯಕ್ಚುಲಿ ಅಲ್ಲಿ ನೋಡಿ, ನೋಡ್ತಾ ಇದ್ದಾರೆ ವ್ಯೂವರ್ಸ್. ಇವಾಗ ಚಾಲೆಂಜ್ ಏನಂದರೆ, ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ವಾಟರ್ ಮೆಲನ್ ಇದೆ. ಒಳ್ಳೆ ರೆಸ್ಟ್ ತೊಗೊಂಡು ಎದ್ದಿದ್ದೀವಿ ಎಲ್ಲರೂ. ಇನ್ನು ಮಲಗಿಲ್ವಲ್ಲ? ಓಕೆ. ಇವಾಗಿನ ಚಾಲೆಂಜ್ ಏನಂದರೆ, ವಾಟರ್ ಮೆಲನ್ ತಿನ್ನಬೇಕು, ಆದರೆ ಕೈಯಿಂದ ಕಟ್ಟಬೇಕು. ಬರೀ ಬಾಯಲ್ಲಿ ವಾಟರ್ ಮೆಲನ್ ನಿಂತ್ಕೊಂಡಿದ್ಯೋ ಬಗ್ಗಿದ್ಯೋಲ್ಲ ಗೊತ್ತಿಲ್ಲ. ನೀನು ಇವಾಗ ಕ್ಲೀನಾಗಿ ಕೈಯಿಂದ ಕಟ್ಟಿ ಸ್ಟಾರ್ಟ್ ಮಾಡ್ರಿ. ಯಾರು ಬೇಗ ಇದು ಮಾಡ್ತಾರ ನೋಡೋಣ. ಕಮಾನ್. 2 ಮಿನಿಟ್ಸ್ ಅಂತೆ. ಅಲ್ಲಿ ಬ್ಯಾಕ್ ಡ್ರಾಪಲ್ಲಿ ಆಂಟಿ ಅಡುಗೆ ಮಾಡ್ತಿದ್ದಾರೆ. ರೆಡಿ? 1 2 3 ಸ್ಟಾರ್ಟ್. ಕಮಾನ್. ಬೇಗ.
ಬೇಗ ಬೇಗ ಏನು ಹಿಂಗೆ ತಿನ್ನೋದು, ಬೇಗ 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 ಬೇಗ. ನಂಗೆ ಯಾಕೋ ಪಚ್ಚು ವಿನ್ ಆಗೋ ಸಾಧ್ಯತೆಗಳು ತುಂಬ ಕಾಣ್ತಾ ಇದೆ. ಎತ್ತು ಎತ್ತು ಕೈಯಿಂದ ಕಟ್. ಏನ್ ಡೆಡಿಕೇಶನ್ ಪಚ್ಚುಗೆ, ಒಂದು ಬೀಜನೂ ಆಚೆ ಹಾಕ್ತೀವಿ. ಪಚ್ಚು ಬೀಜ ತಿಂದ್ರೆ ಹೊಟ್ಟೆ ನಾವು ಬರ್ತೀವಿ, ಬಿರಿಯಾನಿ ತಿನ್ನಕ್ಕಾಗಲ್ಲ ಪಚ್ಚು. ಪಚ್ಚು ವಾಟರ್ ಮೆಲನ್ ಬಿದ್ದೋಯ್ತು. ಬೇಗ ಪಚ್ಚು ವಾಟರ್ ಮೆಲನ್ ಡ್ಯಾನ್ಸ್ ಆಡ್ತಾ ಜೊತೆಗೆ ಅಷ್ಟೇ ಆಗೋದು. ಅಷ್ಟೇ, ಇನ್ನೇನಿದೆ ₹8 ಕೊಟ್ಟಿದ್ದೀವಿ, ಚೆನ್ನಾಗಿ ತಿನ್ಬೇಕು. ಅಷ್ಟನಾ ಗೈಸ್? ಈ ಗೇಮಲ್ಲಿ ಗೆದ್ದಿರೋದು ಪಚ್ಚು ಗೈಸ್. ನೋಡಿ guys, ಎಷ್ಟು ಅವಳು ಬೀಜ ಎಲ್ಲ ಹೋಗ್ದವಳೆ, ಬೀಜ ಒಂದು ಹೋಗಿದ್ದೀರ ತಿಂದಿದ್ದೀ. ನೀನ್ ಡೆಡಿಕೇಶನ್ಗೆ ಹ್ಯಾಟ್ಸ್ ಆಫ್ ಪಚ್ಚು. ವೆರಿ ಗುಡ್ ಪಚ್ಚು, ಕೀಪ್ ಇಟ್ ಅಪ್. ಇವಾಗ ನೀನ್ ಗೆದ್ದಿದ್ಯಾ ಅಂತ ನಿನ್ ಗಿಫ್ಟ್ ಕೊಡ್ಲೇಬೇಕು. ಕೊಡೋಣ ಅಷ್ಟೇ ತಾನೆ? ಲಾಸ್ಟ್ ಚಾಲೆಂಜ್. ಇವಾಗ ನಾನು ನಿಮ್ಗೆ ಫೋಟೋ ಕಳಿಸ್ತೀನಿ ಒಂದು ಫೋನ್ಗೆ, ಅದನ್ನ ನೀವು ಇನ್ಸ್ಟಾ ಸ್ಟೋರಿಲಿ ಹಾಕ್ಬಿಟ್ಟು ಕೇಳಿಸ್ಕೊಳ್ರಿ. ಐ ಲವ್ ಮೈ ಸೆಲ್ಫ್ ಅಂತ ಹಾಕ್ಬಿಟ್ಟು 1 minute ನಾನು ಟೈಮರ್ ಇಕ್ತೀನಿ. 1 minute ಆದ್ರೂ ನೀವು ಇಕ್ಲೇಬೇಕು ಅದನ್ನ ಇನ್ಸ್ಟಾ ಸ್ಟೋರಿ. 1 minute ಅಷ್ಟೇ, ಫುಲ್ ಡೇ ಎಲ್ಲ ಬೇಡ. ಓಕೆನಾ? ಸ್ಟಾರ್ಟಾ? ಕಳಿಸ್ಲಾ ಫೋಟೋ? ಓಯ್, ನೋ ಫಿಲ್ಟರ್, ನೋ ಸಾಂಗ್, ಏನಿಲ್ಲ. ಐ ಲವ್ ಮೈ ಸೆಲ್ಫ್ ಅಂತ ಹಾಕ್ಬಿಟ್ಟು ಹಾಕ್ಬೇಕು ಇನ್ಸ್ಟಾ ಸ್ಟೋರಿ. ಕಳಿಸ್ತೀನಿ ರೀ. ನಾವು ಹಾಟ್ಸ್ಪಾಟ್ ಕೊಡ್ತೀವಿ. ಫೋನ್ ಕೊಡಿ ಇಲ್ಲಿ. ನೋಡಿ ಗೈಸ್, ನೀವು ತಮ್ಮನೇಲಲ್ಲಿ ನೋಡಿರ್ತೀರ ಈ ಫೋಟೋ. ಎಸ್, ದಿಸ್ ಈಸ್ ದ ಫೋಟೋ. ನಿಂದು ಅದು ನೋಡಿ ಬೇಗ ಇನ್ಸ್ಟಾ ಸ್ಟೋರಿಲಿ ಐ ಲವ್ ಮೈ ಸೆಲ್ಫ್ ಅಂತ ದೊಡ್ಡದಾಗ ಹಾಕಿ ಇನ್ಸ್ಟಾ ಸ್ಟೋರಿ ಹಾಕಿ ಬೇಗ. ಕೆಳಗಡೆ ಇಡು ಫೋನು. ನೋ ಫಿಲ್ಟರ್, ನಥಿಂಗ್, ನೋ. ಮೇಲೆ ಹಾಕು. ಓಯ್, ಹಿಂಗೆ. ನಿಂದು ನೀರು ಹಾಕ್ತೀನಿ. ಇದು ಇವಳಿಗೆ ಸ್ವಲ್ಪ ಕಷ್ಟ, ಯಾಕಂದ್ರೆ ಇವಳು ಒಂದು ಸ್ಟೋರಿ ಆಗೋಕೆ ಮುಂಚೆ 2 ದಿವಸ ಥಿಂಕ್ ಮಾಡಾಕ್ತಾಳೆ ಅಕ್ಕ. ಡನ್ನಾ? ಬ್ಲ್ಯಾಕ್. ಎಷ್ಟು ಟೈಮ್ ಇವಾಗ ನೋಡ್ಕೊ. ಇವಾಗ ನಿಂದು 6:33 ಟೈಮು. ನಿಂದಿನ್ನೂ ಆಗಿಲ್ಲ. ನಿಂದು 6:34 ಕಟ್ ಮಾಡ್ಬೋದು. ನಿಂದು ವೆರಿ ಗುಡ್. ಲಾಸ್ಟ್ ಚಾಲೆಂಜ್ ಕೂಡ ಕಂಪ್ಲೀಟ್ ಮಾಡಿದ್ದೀರಾ ಗೈಸ್. ವೆರಿ ಗುಡ್ ಜಾಬ್. ಆಯ್ತಾ ನಿಮ್ಮದು? ಗೈಸ್, ಫೈನಲಿ ಇವರಿಬ್ರು ನಾನು ಕೊಟ್ಟರು ಎಲ್ಲ ಚಾಲೆಂಜಸ್ನ ಕಂಪ್ಲೀಟ್ ಮಾಡಿದ್ದಾರೆ. ನಾನು ಅಂದ್ಕೊಂಡಿರಲಿಲ್ಲ, ಬಟ್ ಪಚ್ಚು ಎಲ್ಲದಕ್ಕೂ ರೆಡಿ ಇದ್ಲು. ಇವಳು ಸ್ವಲ್ಪ ಹೆಸಿಟೇಟ್ ಮಾಡಿದ್ಲು. ಪಚ್ಚು ಇರೋದಕ್ಕೆ ನೀನೆಲ್ಲ ಮಾಡಿದೆ ತಾನೆ? ವೆರಿ ಗುಡ್, ವೆರಿ ಗುಡ್. ಇವಾಗ ಇವರಿಬ್ರು ಎಲ್ಲ ಚಾಲೆಂಜಸ್ ಕಂಪ್ಲೀಟ್ ಮಾಡಿದ್ದಾರೆ. ಇವ್ರು ವಿನ್ ಆಗಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಟು ದೆಮ್. ತುಂಬ ಕಷ್ಟಪಟ್ಟಿದ್ದಾರೆ ನನಗೋಸ್ಕರ. ನನಗೋಸ್ಕರ. ಇವಳಿಗೂ ಹುಷಾರಿರ್ಲಿಲ್ಲ, ನನಗೋಸ್ಕರ ತುಂಬ ಕಷ್ಟಪಟ್ಟು ವ್ಲಾಗ್ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್.
ಈ ವ್ಲಾಗ್ಗೆ ತುಂಬಾ ಸಪೋರ್ಟ್ ತೋರಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಗಿಫ್ಟ್ 100% ಕೊಡ್ತೀನಿ ಪಚ್ಚುಗೆ. ನಾನು ಆಲ್ರೆಡಿ ತಗೊಂಡಿದ್ದೀನಿ. ಇವಳಿಗೆ ನಾನೇ ಒಂದು ದೊಡ್ಡ ಗಿಫ್ಟ್ ಬಿಟ್ಟು ಗೈಸ್ ಇಲ್ಲ ಗೈಸ್ ಕೊಡ್ತೀನಿ. ಅದನ್ನ ಆದ್ರೆ ನಾನು ಈ ವಿಡಿಯೋದಲ್ಲಿ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ. ಪಚ್ಚು ನೀನ್ ಡೈಲಿ ಯೂಸ್ ಮಾಡ್ಬೋದು ಅದನ್ನ. ನಾನು ನೋಡಿದೆ ಇದನ್ನ, ಸುಮ್ಮನೆ ಬೇಡ ಅಂತಿಕ್ಕದ ಚಾಲೆಂಜ್ ವಿನ್ ಆಗಿದ್ದಕ್ಕೆ. ಅಂಡ್ ಯಾ ಥ್ಯಾಂಕ್ ಯು ಫಾರ್ ಕಮಿಂಗ್ ಟು ದ ವ್ಲಾಗ್. ಸೊ ಏನಂತ ನಿಮ್ಮ ಎಕ್ಸ್ಪೀರಿಯನ್ಸ್? ಫುಲ್ ನನ್ನ ಲೈಫಲ್ಲಿ ನಾನು ಅಂದ್ಕೊಂಡಿದ್ದೀನಿ ಈ ಥರ ನೈಟ್ ಸೂಟಲ್ಲಿ ಮಾಲ್ಗೆಲ್ಲ ಕರ್ಕೊಂಡು ಹೋಗ್ತಾರೆ ಅಂತ ಎಲ್ಲ. ಬಟ್ ಎಕ್ಸ್ಪೀರಿಯನ್ಸ್ ವೆರಿ ಗುಡ್. ಥ್ಯಾಂಕ್ಸ್ ಫಾರ್ ಟೇಕಿಂಗ್ ಇಟ್ಸ್ ಸ್ಪೋರ್ಟಿ. ಇವಾಗ ತಗೊಂಡು ತುಂಬ ಜನ ಇದನ್ನ ಮಾಡಲ್ಲ ಗೈಸ್, ತುಂಬ ಹೆಸಿಟೇಟ್ ಮಾಡ್ತಾರೆ. ಬಟ್ ನಾವು ಮಾಡ್ತೀವಿ ಇದು ಸೊ ವೆರಿ ಗುಡ್. ಸೊ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂಡ್ ಕಮೆಂಟ್ ಟು ದಿಸ್ ವ್ಲಾಗ್. ಈ ವ್ಲಾಗ್ ಪಾರ್ಟ್ 2 ಬೇಕಾದ್ರೆ ತುಂಬಾ ಕಮೆಂಟ್ಸ್ ಮಾಡಿ. ಪಾರ್ಟ್ 2 ನಮ್ಮ ಕೈಲಿ ಮಾಡೋಕ್ಕಾಗಲ್ಲ. ಮಾಡಿ ಗೈಸ್, ಇನ್ನ ಇಂಟ್ರೆಸ್ಟಿಂಗ್ ಆಗಿ ಮಾಡೋಣ. ನಮ್ಮಿಬ್ರ ಮೇಲೆ ಕರೋನಾ ಇದೆ, ಇನ್ನ ಇಂಟ್ರೆಸ್ಟಿಂಗ್. ಅಂಡ್ ಮಗುಗಳು ನಿಮ್ನ ಕೇಳ್ಬಿಟ್ಟೆ ಡೇರ್ ಚಾಲೆಂಜಸ್ ಎಲ್ಲ ಕೊಡ್ತೀನಿ. ಪಾರ್ಟ್ 2 ಬೇಕಾದ್ರೆ ಕಮೆಂಟ್ ಮಾಡಿ, ವಿ ವಿಲ್ ಡೂ ಇಟ್. ಫೋರ್ಸ್ ಮಾಡ್ತೀನಿ ಇವ್ರಿಬ್ರಿಗೂ ಮಾಡ್ಸಂಗೆ. ಐ ಹ್ಯಾವ್ ಅ ಗುಡ್ ಏನು ನಿಮ್ಮನ್ನ ಒಪ್ಸೋ ಪವರ್ ಇದೆ ಅಲ್ವಾ? ಓಕೆ ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಬಾಯ್.